ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ದುಡ್ಡು ಯಾವ ರೀತಿ ಬರುತ್ತೆ ಹೋಗುತ್ತೆ, ಅದು ಕಷ್ಟ ಯಾಕೆ ಅನ್ನೋದನ್ನ ಇವತ್ತಿನ ವಿಚಾರನ ಮಾತಾಡೋಣ. ದುಡ್ಡು ಯಾರಿಗೆ ಬೇಡ, ಎಲ್ಲರಿಗೂ ತುಂಬ ಅವಶ್ಯಕತೆ ಇರುವಂಥ ದುಡ್ಡು. ಹಾಗೆ ಆ, ಲಕ್ಷ್ಮಿ ಅನ್ನೋದು ಸಮುದ್ರದಲ್ಲಿ ಹುಟ್ಟುವಂಥ ಲಕ್ಷ್ಮಿ ಅದು. ಹಾಗೆ ಉಪ್ಪು ಕೂಡ ಸಮುದ್ರದಲ್ಲೇ ಉತ್ಪತ್ತಿ ಆಗುವಂಥದ್ದು. ಅದು ನ್ಯಾಚುರಲ್ ಆಗಿ ಬಂದಿರೋ ಅಂಥದ್ದು. ನಮಗೆ ಉಪ್ಪು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸರ್ವೇ ಸಾಮಾನ್ಯವಾಗಿ ಯಾರ ಮನೆಯಲ್ಲಿ ಉಪ್ಪು ಇಲ್ಲದೆ ಅಡುಗೆನೇ ಮಾಡೋಕ್ಕಾಗಲ್ಲ. ಹಾಗೆ ಉಪ್ಪು ಕೂಡ ನಮ್ಮ ಮನಸ್ಸಲ್ಲಿರೋ ನೆಗೆಟಿವ್ನ ಕೂಡ ನೆಗೆಟಿವ್ ಎನರ್ಜಿನ ಕೂಡ ತೆಗೆದಾಕುತ್ತೆ. ಹಾಗೆ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿನೂ ಕೂಡ ಅದು ತಡೆದಾಕುತ್ತೆ. ಉಪ್ಪನ್ನ ನೋಡಿದ್ದೀರಾ, ಅಂಗಡಿಗಳಲ್ಲೆಲ್ಲ ಕದಿಯಲ್ಲ. ಯಾಕೆ ಹೇಳಿ? ಉಪ್ಪಿಗೆ ಅಷ್ಟೇ ಬೆಲೆ ಇದೆ. ಯಾರೇ ಊಟ ಮಾಡೋವಾಗಲಿ ಉಪ್ಪು ಕೇಳಿದ್ರು ಕೂಡ ನೀವು ಅವರ ಕೈಗೆ ಕೊಡಬಾರ್ದು, ಜಗಳ ಆಡ್ತಾರೆ ಅನ್ನೋ ವಿಚಾರನ ಸುಮಾರಷ್ಟು ಕಡೆ ನಾವು ಕೂಡ ಕೇಳಿದ್ದೀವಿ. ಹಾಗೆ ನಾವು ಸಣ್ಣ ವಯಸ್ಸಲ್ಲಿ ಕೂಡ ಅದನ್ನು ನೋಡಿರೋ ಅಂಥದ್ದು ಕೂಡ. ಉಪ್ಪನ್ನ ಯಾರಿಗೂ ಕೂಡ ಕೈಗೆ ಹಾಕಲ್ಲ, ಹಾಗೆ ತಟ್ಟೆಗೆ ಕೂಡ ಹಾಕ್ತಾರೆ. ಹಾಗೆ ಇಲ್ಲಿ ಈ ಥರ ಇರುತ್ತಲ್ಲ, ಅಲ್ಲಿ ಕೂಡ ಹಾಕುವಂಥದ್ದು. ಇಲ್ಲ ಜಗಳ ಆಗ್ಬಿಡುತ್ತೆ ಅಂತ ಉಪ್ಪಿಗೆ ಸಾಮಾನ್ಯವಾಗಿ ಆಗಿನ ಅಂದರೆ ಪುರಾತನ ಕಾಲ ಅಂದರೆ ರಾಮಾಯಣ ಮಹಾಭಾರತದಿಂದಲೂ ಅದು ಸ್ವಲ್ಪ ಏನು ಜಾಸ್ತಿನೇ ಉಪ್ಪಿಗೆ ಇದಿರೋದ್ರಿಂದ ಉಪ್ಪನ್ನ ನಾವು ಲಕ್ಷ್ಮೀ ದೇವಿಗೆ ಹೋಲಿಸ್ತೀವಿ. ಹೆಣ್ಮಕ್ಳು ಇದನ್ನು ಆದಷ್ಟು ಸಂಜೆ ಹೊತ್ತನ್ನ ಉಪ್ಪು ತರಬಾರ್ದು, ಎಣ್ಣೆ ತರಬಾರ್ದು, ಈ ಥರ ಎಲ್ಲ ಕೆಲವೊಂದು ರೀಸನ್ಸ್ಗಳಿರುತ್ತೆ. ಉಪ್ಪನ್ನ ಯಾವುದೇ ಕಾರಣಕ್ಕೂ ಸಂಜೆ ಹೊತ್ತು ಮನೆಗೆ ತರಬಾರ್ದಂತೆ. ಸ್ವಲ್ಪ ಮುಸ್ಸಂಜೆ ಅಂದರೆ ಬೆಳಕಿರೋವಾಗೇ ಅದನ್ನು ಉಪ್ಪನ್ನ ಕೂಡ ತೊಗೊಬರ್ಬೇಕು. ಹಾಗೆ ಕೆಲವೊಂದು ಅಂಗಡಿಗಳಲ್ಲೂ, ಕೆಲವೊಂದೇನು ಎಲ್ಲ ಅಂಗಡಿಗಳಲ್ಲೂ ಕೂಡ ಉಪ್ಪನ್ನ ಹೊರಗಡೆನೇ ಇಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಉಪ್ಪನ್ನ ಮಾತ್ರ ಕದಿಬಾರ್ದಂತೆ. ಅದು ಅವ್ರಿಗೆ ಲತ್ತೆ ಅಂತ ಹೇಳ್ತಾರೆ. ಯಾಕೆ ಸುಮ್ಮನೆ ಅಂಗಡಿಗಳಲ್ಲೆಲ್ಲ ಇದನ್ನು ರೀಸನ್ಗಳನ್ನ ಮಾಡಿಕೊಂಡು ಇಟ್ಕೊಂಡಿರ್ತಾರ? ಇಲ್ಲ, ಅದು ದೇವ್ರದು. ಈ ಉಪ್ಪನ್ನ ನಾವು ಒಂದು ಗಾಜಿನ ಬಟ್ಲಲ್ಲೇ ಹಾಕಬೇಕು. ನೀವು ಪ್ಲಾಸ್ಟಿಕ್ಕು, ಒಂದು ಸ್ಟೀಲು ಅದರಲ್ಲೆಲ್ಲ ಹಾಕೋ ಆಗಿಲ್ಲ. ಗಾಜಿನ ಬಟ್ಲಲ್ಲೇ ನೀವು ಅಡುಗೆ ಮನೆಯಲ್ಲಿ ಒಂದು ಬಟ್ಲು ತುಂಬ ಉಪ್ಪನ್ನ ಹಾಕ್ಬಿಟ್ಟು ಇಟ್ಟಾಗ ನೋಡಿ, ನಿಮಗೆ ಒಂದು ಮನಸ್ಸಲ್ಲಿರೋವಂಥ ನೆಗೆಟಿವು ಕಡಿಮೆ ಆಗುತ್ತೆ, ಮನೇಲಿರೋ ನೆಗೆಟಿವು ಕಡಿಮೆ ಆಗುತ್ತೆ. ಹಾಗೆ ದುಡ್ಡು ಕೂಡ ಯಾವುದೋ ರೂಪದಲ್ಲಿ ನಿಮಗೆ ಬರ್ತಾ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗಲ್ಲ ನಮಗೆ ಯಾವ ರೀತಿ ಬರುತ್ತೆ ಹಣ ಅನ್ನೋದು ಕೂಡ ನಮಗೆ ಗೊತ್ತಾಗಲ್ಲ. ನೀವು ಮನಸ್ಸಿನಲ್ಲಿ ಏನು ಅಕಸ್ಮಾತ್ ನಿಮಗೆ ಕಷ್ಟ ಇದ್ದರೆ, ದುಃಖ ಇದ್ದರೆ, ದುಡ್ಡಿಂದ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೇಳಿಕೊಂಡು ಈ ರೀತಿಯಾಗಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಹಣ ಬರುತ್ತೆ. ಒಂದು ನೀವು ದೇವ್ ಮೂಲೆ ಅನ್ನೋದು ಅಡುಗೆ ಮನೆಯಲ್ಲಿ ಒಂದು ಮೂಲೆ ಅನ್ನೋದಿರುತ್ತೆ. ಆ ಮೂಲೆಯಲ್ಲಿ ನೀವು ಒಂದು ಗಾಜಿನ ಬಟ್ಲಿನಲ್ಲೇ ಇಡಬೇಕಾಗತ್ತೆ. ಬೇರೆ ಯಾವುದೇ ರೀತಿ ಬಟ್ಲಿನಲ್ಲಿ ಇಡೋ ಹಾಗಿಲ್ಲ. ತುಂಬಿ ಕಲ್ಲುಪ್ಪೆ ಆಗಬೇಕು. ಯಾವುದೇ ಕಾರಣಕ್ಕೂ ಪುಡಿ ಉಪ್ಪನ್ನ ಹಾಕೋದಕ್ಕೆ ಹೋಗಬೇಡಿ. ಉಪ್ಪಿಗೆ ತುಂಬ ನಮ್ಮ ಇದರಲ್ಲಿ ಒಂದು ಲಕ್ಷ್ಮೀ ರೂಪನೇ ನೋಡೋ ಅಂಥದ್ದು ಉಪ್ಪು. ಖಂಡಿತವಾಗ್ಲೂ ಈ ಥರ ಮಾಡಿ ನೋಡಿ. ನಿಮ್ಗೆ ಯಾರಿಗೆಲ್ಲ ದುಡ್ಡಿನ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಈ ರೀತಿ ಕಷ್ಟ ಪರಿಹಾರ ಆಗುತ್ತೆ. ಮನೆಯಲ್ಲಿ ಇರೋ ಅಂಥದ್ದು, ಎಲ್ಲರ ಮನೆಯಲ್ಲೂ ಇರೋ ಅಂಥದ್ದು ಕೇವಲ 20 ರೂಪಾಯಿಗೆ ಸಿಗುವಂಥ ಪ್ಯಾಕೆಟ್ ಉಪ್ಪು ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಬರೋ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.